ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿ ಪ್ರೇಮ ವೈಫಲ್ಯದ ಹಿನ್ನೆಲೆಯಲ್ಲಿ ಯುವಕನೊಬ್ಬ ಅಪಾರ್ಟ್ಮೆಂಟ್ನ 10ನೇ ಮಹಡಿ ಏರಿ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ವರದಿಯಾಗಿದೆ. ಆನಂದ್ ಎಂಬ ಯುವಕ ಕಟ್ಟಡದ ಮೇಲ್ಛಾವಣಿಯಲ್ಲಿ ನಿಂತು ರಂಪಾಟ ಮಾಡುತ್ತಿದ್ದು ಸ್ಥಳದಲ್ಲಿ ತೀವ್ರ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಆತ್ಮಹತ್ಯೆಗೆ ಯತ್ನಿಸುತ್ತಿರುವ ಆನಂದ್ ಕೃತ್ಯಕ್ಕೂ ಮುನ್ನ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಒಂದನ್ನ ಹಾಕಿದ್ದಾನೆ. ನನ್ನ ಸಾವಿಗೆ ಅವಳು ಮತ್ತು ಅವಳ ಕುಟುಂಬವೇ ನೇರ ಕಾರಣ ಎಂದು ಬರೆದುಕೊಂಡಿದ್ದು, ಪ್ರೀತಿಯಲ್ಲಿ ಉಂಟಾದ ಬಿರುಕಿನಿಂದ ಈ ನಿರ್ಧಾರಕ್ಕೆ ಬಂದಿರುವುದಾಗಿ ತಿಳಿಸಿದ್ದಾನೆ. ಇದು ಇಡೀ ಪ್ರಕರಣಕ್ಕೆ ಗಂಭೀರ ತಿರುವು ನೀಡಿದೆ. ತನ್ನ ತಾಯಿಗೆ ಅಲ್ಟಿಮೇಟಂ ನೀಡುವ ಮೂಲಕ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಬರಬೇಕು ಎಂದು ಪಟ್ಟು ಹಿಡಿದಿದ್ದಾನೆ. ಅಲ್ಲಿಯವರೆಗೂ ಕೆಳಗಿಳಿಯಲು ನಿರಾಕರಿಸುತ್ತಿರುವ ಆತ ಕಟ್ಟಡದ ತುದಿಯಲ್ಲಿ ನಿಂತು ಜನರನ್ನ ಮತ್ತು ಪೊಲೀಸರನ್ನ ದಿಗಿಲುಗೊಳಿಸಿದ್ದಾನೆ. ಈ ಹೈಡ್ರಾಮದಿಂದಾಗಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇರುವ ಅಪಾರ್ಟ್ಮೆಂಟ್ ಮುಂಭಾಗ ಸಾವಿರಾರು ಜನ ಜಮಾಯಿಸಿದ್ರು. ಇದರ ಪರಿಣಾಮವಾಗಿ ಹೆದ್ದಾರಿಯಲ್ಲಿ ಹಲವು ಗಂಟೆಗಳಿಂದ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ವಾಹನ ಸವಾರರು ಪರದಾಡುವಂತಾಗಿತ್ತು. ದೇವನಹಳ್ಳಿ ಪೊಲೀಸರು, ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ರಕ್ಷಣಾ ತಂಡಗಳು ಸ್ಥಳಕ್ಕೆ ಧಾವಿಸಿದ್ರು. ಯುವಕನನ್ನ ಮನವೊಲಿಸುವ ಪ್ರಯತ್ನ ನಡೆಸಲಾಗಿತ್ತು. ಕೆಳಗೆ ದೊಡ್ಡ ಬಲೆಯನ್ನ ಹರಡಿ ಯಾವುದೇ ಅನಾಹುತ ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಲಾಗಿತ್ತು. ಯುವಕನ ತಾಯಿ ಮತ್ತು ಆಪ್ತರ ಮೂಲಕ ಆತನನ್ನ ಕೆಳಗಿಳಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಅವನ್ಗ ಪ್ರಾಬ್ಲಮ್ ಹಿಂಗಂತ ನಮ್ಗೆ ಹೇಳಿಲ್ಲ. ಏನೋ ಅವ್ನಿಗೆ ಪ್ರಾಬ್ಲಮ್ ಆಗಿ ಅವ್ನಿಗೆ ನೋವಾಗಿರೋದಕ್ಕೆ ಅವನು ಇವಾಗ ಸುಮಾರು ಇಷ್ಟು ನೋವು ಅನ್ಭವಿಸಿದ್ರು ಅವನು ಯಾವತ್ತೂ ಸೂಸೈಡ್ ಅಟ್ಯಾಕ್ ಮಾಡ್ಕೊಂಡಿಲ್ಲ. ಇದೇ ಫಸ್ಟ್. ಅವನು ನೋವು ಏನಂತ ನಮ್ಗೆ ಹೇಳಿಲ್ಲ, ಯಾರಿಗೂ ಹೇಳ್ಕೊಂಡಿಲ್ಲ. ಅದು ಜನಗಳಿಗೆ ಗೊತ್ತಾಗ್ಬೇಕು, ನನ್ನ ಕಷ್ಟ ಅವರು ನೋಡ್ಲಿ ಅಂತ ಹೇಳಿ ಅವನು ಈ ತರ ಇದ್ ಮಾಡ್ತಾವನು. ಹುಡುಗಿ ನಮ್ಮ ಏರಿಯಾನೆ. ಅವನು 9 ವರ್ಷದಿಂದ ಮಾಡಿರೋದು, ನಮಗ್ ಗೊತ್ತಿರ್ಲಿಲ್ಲ. ನಮ್ಗ 4 ವರ್ಷದಿಂದ ಗೊತ್ತಾಗಿತ್ತು. ಅವ್ರು ಯಾವಾಗ ಇದ್ ಮಾಡ್ಕೊಂಡು ಆ ಹುಡ್ಗಿನ್ ಕರ್ಕೊಂಡು ಇವ್ನ ಆಚೆ ಹೋದ್ನು ಆವಾಗ ಗೊತ್ತಾಗಿತ್ತು ನಮ್ಗ. ಮದ್ವೆ ಆಗಿರೋದು 1 ವರ್ಷ ಆಯ್ತು, 1 ವರ್ಷ 6 ತಿಂಗಳಾಗೈತಲ್ಲೇನೋ. ಆಗಿದೆ. ಬಿಟ್ಟು ಅವಳ ಮನೆಯಾಗ ಅವಳವಳೆ, ಇವನ್ ನಮ್ಮ ಮನೆಯಾಗ ಅವನವ.